ಎಲ್ಲರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಅಂತಂದರೆ ಯಾವುದೇ ಒಂದು ಪ್ರಾಪರ್ಟಿಯ ಓನರ್ ತನ್ನ ಪ್ರಾಪರ್ಟಿಯಲ್ಲಿ ಇರುವಂತಹ ಟಿನೆಂಟ್ ಅಂತಂದರೆ ಬಾಡಿಗೆ ಮನೆಯಲ್ಲಿ ಇರುವಂತಹ ವ್ಯಕ್ತಿ ಆತನ ರೆಂಟೆಡ್ ಪ್ರಿಮೈಸಸ್ನಿಂದ ಟೆನೆಂಟನ್ನು ರಿಮೂವ್ ಮಾಡುವ ಸಲುವಾಗಿ ಮತ್ತು ಆ ರೆಂಟೆಡ್ ಪ್ರಿಮೈಸಸ್ ಮನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಥಳ ಆಗಿರ್ಬೋದು ಅದರ ಒಂದು ಪೊಸಿಷನನ್ನು ರಿಸ್ಟೋರ್ ಮಾಡುವ ಸಲುವಾಗಿ ಟೆನೆಂಟ್ನ ವಿರುದ್ಧ ತೆಗೆದುಕೊಳ್ಳುವಂತಹ ಒಂದು ಲೀಗಲ್ ಆ್ಯಕ್ಷನನ್ನು ಶೂಟ್ ಫಾರ್ ಎವಿಕ್ಷನ್ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಶೂಟ್ ರೆಂಟ್ ಕಂಟ್ರೋಲ್ಸ್ ಆ್ಯಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882ನ ಅಡಿಯಲ್ಲಿ ಗವರ್ನ್ ಆಗುತ್ತೆ. ಒಂದು ವೇಳೆ ಟೆನೆಂಟ್ ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲಿ ರೆಂಟನ್ನು ಪೇ ಮಾಡದೇ ಹೋದಾಗ ನಿಜವಾಗ್ಲೂ ಕೂಡ ಲ್ಯಾಂಡ್ ಲಾರ್ಡ್ ಓನರ್ಗೆ ಆ ಒಂದು ಪ್ರಿಮೈಸಸ್ನ ಅವಶ್ಯಕತೆ ಇದ್ದಾಗ ಟೆನೆಂಟ್ ಓನರ್ನ ಪರ್ಮಿಷನ್ ಇರಲಾರ್ದೆ ಇನ್ನೊಬ್ಬ ವ್ಯಕ್ತಿಗೆ ಸಬ್ಲೆಟ್ಟಿಂಗ್ ಮಾಡಿದಾಗ ಅಥವಾ ಪ್ರಾಪರ್ಟಿಗೆ ಸಬ್ಸ್ಟ್ಯಾನ್ಷಿಯಲ್ ಡ್ಯಾಮೇಜ್ ಮಾಡಿದಾಗ ಅಥವಾ ಮಿಸ್ಯೂಸ್ ಮಾಡಿದಾಗ, ಒಂದು ವೇಳೆ ಲೀಸ್ ಪೀರಿಯಡ್ ಮುಗಿದು ಹೋದಾಗ ಟೆನೆಂಟ್ ವೆಕೇಟ್ ಮಾಡೋದಕ್ಕೆ ರಿಫ್ಯೂಸ್ ಮಾಡಿದಾಗ, ಪ್ರಾಪರ್ಟಿಯನ್ನು ಅನ್ಲಾಫುಲ್ ಪರ್ಪಸ್ಗಾಗಿ ಬಳಕೆ ಮಾಡ್ತಾ ಇದ್ದಾಗ ಇಂತಹ ಸಂದರ್ಭಗಳಲ್ಲಿ ಈ ಶೂಟ್ ಫಾರ್ ಎವಿಕ್ಷನನ್ನು ಫೈಲ್ ಮಾಡ್ಬೋದು. ಈ ಒಂದು ಶೂಟನ್ನು ಫೈಲ್ ಮಾಡೋದಕ್ಕಿಂತ ಮುಂಚೆ ಟೆನೆಂಟ್ಗೆ ಲೀಗಲ್ ನೋಟಿಸನ್ನು ಕೊಡಬೇಕಾಗತ್ತೆ. ಲೀಗಲ್ ನೋಟಿಸ್ ಕೊಟ್ಟ ನಂತರವೂ ಕೂಡ ವೆಕೆಟ್ ಮಾಡದೆ ಹೋದಾಗ ಶೂಟನ್ನು ಫೈಲ್ ಮಾಡಬೇಕಾಗತ್ತೆ. ಈ ಒಂದು ಶೂಟ್ಗೆ ಟೆನೆಂಟ್ ಆದವನು ತನ್ನ ಡಿಫೆನ್ಸನ್ನು ಫೈಲ್ ಮಾಡ್ಬೋದು, ಓನರ್ನ ಕ್ಲೇಮನ್ನು ಡೆನಿ ಮಾಡ್ಬೋದು. ನಂತರ ಎವಿಡೆನ್ಸ್ ಆಗುತ್ತೆ, ಸಾಕ್ಷಿಗಳಾಗ್ತವೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಮೇಲೆ ಹೇಳಿರುವಂತಹ ಗ್ರೌಂಡ್ಸ್ಗಳು ಪ್ರೂವ್ ಆದಾಗ ಕೋರ್ಟ್ ಎವಿಕ್ಷನ್ ಆರ್ಡ್ರನ್ನು ಪಾಸ್ ಮಾಡ್ಬೋದು. ಆರ್ಡರ್ ಆದಮೇಲೂ ಕೂಡ ಟೆನೆಂಟ್ ಖಾಲಿ ಮಾಡದೆ ಹೋದಾಗ ಕೋರ್ಟ್ ತನ್ನ ಫೋರ್ಸನ್ನು ಯೂಸ್ ಮಾಡಿ ಆತನನ್ನು ಹೊರಗಡೆ ಹಾಕ್ಬೋದು. ಈ ಒಂದು ಶೂಟ್ನಲ್ಲಿ ಬರುವಂತಹ ಮುಖ್ಯವಾದ ಪಾಯಿಂಟ್ಗಳೇನೆಂದರೆ, ಓನರ್ ತನ್ನಷ್ಟಕ್ಕೆ ತಾನೇ ಸೆಲ್ಫ್ ಹೆಲ್ಪ್ನ ಮುಖಾಂತರ ಟೆನೆಂಟನ್ನು ಫೋರ್ಸ್ಫುಲ್ಲಾಗಿ ಹೊರಗಡೆ ಹಾಕೋ ಹಾಗಿಲ್ಲ. ಯಾಕಂತಂದರೆ ರೆಂಟ್ ಆ್ಯಕ್ಟ್ಸ್ನ ಪ್ರಕಾರ ಟೆನೆಂಟ್ಗೆ ಪ್ರೊಟೆಕ್ಷನ್ ಇರುತ್ತೆ. ನೀವು ಕೋರ್ಟ್ ಮುಖಾಂತರನೇ ಆತನನ್ನು ಹೊರಗಡೆ ಹಾಕ್ಬೋದು, ಎವಿಕ್ಟ್ ಮಾಡಿಸ್ಬೋದು. ಅದರ ಪೂರ್ತಿ ಬರ್ಡನ್ ಲ್ಯಾಂಡ್ ಲಾರ್ಡ್ ಮೇಲೆ ಇರುತ್ತೆ. ಪ್ರೂವ್ ಮಾಡುವಂಥ ಬರ್ಡನ್ ಲ್ಯಾಂಡ್ ಲಾರ್ಡ್ ಮೇಲೆ ಇರುತ್ತೆ. ಕೋರ್ಟ್ ಫೇರ್ನೆಸ್ ಮತ್ತು ಹಾರ್ಡ್ಶಿಪ್ಪನ್ನು ಕನ್ಸಿಡರ್ ಮಾಡಿ ಆರ್ಡರನ್ನು ಮಾಡುತ್ತೆ. ಲ್ಯಾಂಡ್ ಲಾರ್ಡ್ ಎವಿಕ್ಷನ್ ಶೂಟ್ನಲ್ಲಿ ಪ್ರಾಪರ್ಟಿಯ ಪೊಸಿಷನನ್ನು ಕೇಳ್ಬೋದು, ರೆಂಟ್ನ ಅರಿಯರ್ಸನ್ನು ಕೇಳ್ಬೋದು, ಇಲ್ಲೀಗಲ್ ಅಕ್ಯುಪೇಷನ್ ಮಾಡಿಕೊಂಡಿರೋ ಸಲುವಾಗಿ ಡ್ಯಾಮೇಜಸ್ ಅಂದರೆ ಮಿನ್ಸ್ ಪ್ರಾಫಿಟ್ಸನ್ನು ಕೇಳ್ಬೋದು ಮತ್ತು ಕಾಸ್ಟ್ಸ್ ಆಫ್ ಶೂಟನ್ನು ಕೂಡ ಕೇಳ್ಬೋದು.